ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 32. ನಾವು ಕಳೆದ ಅಧ್ಯಾಯದಲ್ಲಿ ಬಾಲವೈಶ್ಯರು ವಿಷ್ಣುವರ್ಧನ ರಾಜನ ಹತ್ರ ಹೋಗಿ ಯಾವ ರೀತಿ ಮಾತಾಡ್ತಾರೆ, ನಮಗೆ ಸ್ವಲ್ಪ ಸಮಯ ಬೇಕು, ಇಲ್ಲಿ ನೀವು ಆದಷ್ಟು ಬೇಗ ನಗರಕ್ಕೆ ತೆರಳಿ ನಾವು ಇಲ್ಲಿ ಎಲ್ಲ ಥರದ ತಯಾರಿಯನ್ನು ಮಾಡಿ ನಿಮಗೆ ತಿಳಿಸ್ತೀವಿ, ವಿವಾಹಕ್ಕೆ ಬೇಕಿರುವಂಥ ತಯಾರಿನ. ಯಾಕೆಂದರೆ ಮದುವೆ ಆಗಬೇಕಾಗಿರೋಂಥ ಮನೆಯಲ್ಲಿ, ಊರಲ್ಲಿ ಪ್ರತಿ ಭೋಜನ ಮಾಡಬಾರ್ದು. ಆ ಥರ ಮಾಡಿದ್ರೆ ಸಂಬಂಧ ಸ್ಥಿರವಾಗಿ ಇರಲ್ಲ. ಆದ್ದರಿಂದ ನೀವು ಹೋಗಿರಿ, ನಾವು ನಿಮಗೆ ತಿಳಿಸ್ತೀವಿ ಅಂತ ತುಂಬ ಕೇಳ್ಕೊಳ್ತಾರೆ ಅಲ್ವಾ ವಿಷ್ಣುವರ್ಧನನ. ಆ ಬಾಲಕರ ಶಪಥವನ್ನು ಕೇಳಿ ನಂಬಿ ರಾಜ ಸಂತುಷ್ಟನಾಗ್ತಾನೆ. ಯಾಕೆ ಅಂದರೆ ಆ ಬಾಲವೈಶ್ಯರು ನಾವು ಖಂಡಿತ ವಂಚನೆ ಮಾಡೋದಿಲ್ಲ, ಕೊಟ್ಟ ಮಾತಿಗೆ ನಿಲ್ತೇವೆ, ಮೋಸ ಮಾಡೋದಿಲ್ಲ ಅಂತ ಹೇಳಿ ಒಪ್ಪಿಸಿ ವಿಷ್ಣುವರ್ಧನನ್ನ ಕಳಿಸೋ ತಯಾರಿ ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ಭಾಸ್ಕರಾಚಾರ್ಯರ ಅಣತಿಯಂತೆ 18 ಪಟ್ಟಣದ 714 ಮಂದಿ ಗೋತ್ರಜರನ್ನು ಕರೆಸುವುದು, ಅವರ ಆಗಮನ, ಅವರ ಗೋತ್ರಗಳ ಹೆಸರುಗಳು, ಕುಸುಮಶ್ರೇಷ್ಠಿಯ ಆತಿಥ್ಯ. ವಿಷ್ಣುವರ್ಧನ ರಾಯನು ತನ್ನ ಪಟ್ಟಣಕ್ಕೆ ಮರಳಿದ ತರುವಾಯ ಕುಲರಕ್ಷಣೆಯಲ್ಲಾಸಕ್ತರಾದ ಆ ವೈಶ್ಯರು ಪೆನುಗೊಂಡೆಗೆ ಬಂದು ನಗರೇಶ್ವರ ಸ್ವಾಮಿ ಮಂಟಪದಲ್ಲಿ ಕುಳಿತಿದ್ದ ಸಕಲ ವೈಶ್ಯರಿಗೆ ನಮಸ್ಕರಿಸಿ ಅಲ್ಲಿಯ ವೃತ್ತಾಂತವನ್ನೆಲ್ಲ ಹೇಳಿದರು. ಆ ಕುಮಾರರ ಮಾತುಗಳನ್ನು ಕೇಳಿದ ಆ ವೈಶ್ಯರು ಭಾಸ್ಕರಾಚಾರ್ಯರೊಂದಿಗೆ ಸಂತಸಗೊಂಡು ತಮ್ಮ ಮನೆಗಳಿಗೆ ತೆರಳಿದರು. ಅನಂತರ ಭೋಜನಾದಿಗಳನ್ನು ತೀರಿಸಿಕೊಂಡು ಭಾಸ್ಕರಾಚಾರ್ಯರೊಂದಿಗೆ ಬಂಡಿಗಳಲ್ಲಿ ಗುಂಪು ಗುಂಪಾಗಿ ನಗರೇಶ್ವರ ದೇವಸ್ಥಾನಕ್ಕೆ ಬಂದು ಸೇರಿದರು. ಆ ಮಂಟಪದಲ್ಲಿ ಕುಳಿತು ಆ ವೃದ್ಧರು ಮೊದಲಿನಿಂದ ಕೊನೆಯವರೆಗೆ ಸಕಲ ವೃತ್ತಾಂತವನ್ನೂ ಬಾಲಕರ ನಿಶ್ಚಯವನ್ನೂ ಶ್ರೀ ಭಾಸ್ಕರಾಚಾರ್ಯರಿಗೆ ವಿಶದಪಡಿಸಿ ಪರಮ ಭಕ್ತಿಯಿಂದ ಇನ್ನು ಮಾಡತಕ್ಕ ಕಾರ್ಯವೇನು, ನಾವು ಏನು ಮಾಡಬೇಕೆಂಬುದನ್ನು ಕೃಪೆಯಿಟ್ಟು ಆಜ್ಞಾಪಿಸಿರಿ ಎಂದು ಬೇಡಿದರು. ಆ ವೃದ್ಧ ವೈಶ್ಯರ ಮಾತುಗಳನ್ನು ಕೇಳಿ ಜರುಗಲಿರುವುದನ್ನು ಯೋಚಿಸಿ ರಹಸ್ಯಾರ್ಥವನ್ನು ಕೂಲಂಕುಷವಾಗಿ ವಿಮರ್ಶಿಸಿ ದಿವ್ಯ ದೃಷ್ಟಿಯಿಂದ ಮುಂದೆ ಆಗುವುದನ್ನು ಕಂಡು ಬೃಹಸ್ಪತಿ ಕಾಂತಿಯುಕ್ತರಾದ ಶ್ರೀ ಭಾಸ್ಕರಾಚಾರ್ಯ ದೇಶಿಕರು ಕಿಂಕರ್ತವ್ಯ ಮೂಢರಾದ ಆ ವೈಶ್ಯರಿಗೆ, ಅಯ್ಯ ವೈಶ್ಯೋತ್ತಮರೇ, ಬ್ರಹ್ಮನಾಜ್ಞೆಯಂತೆ ಅಪರಾರ್ಕ ಮಹರ್ಷಿಯಿಂದ ಸಕಲವೂ ನಿರ್ಣಯಿಸಲ್ಪಟ್ಟಿದೆ. ನಮ್ಮ ಪೂರ್ವ ವೃತ್ತಾಂತವನ್ನೂ ಕೇಳಿರಿ. ಬ್ರಹ್ಮನ ತೊಡೆಯಿಂದ ಜನಿಸಿದ ವೈಶ್ಯರಲ್ಲಿ ಪ್ರಭಾತಾದಿ ಋಷಿ ಪ್ರವರಗಳು 102 ಸಂಖ್ಯೆಯಲ್ಲಿವೆ. ಇವುಗಳಿಗೆ ಗಣಗಳೆಂದು ಹೆಸರು. ಅವರ ಗೋತ್ರಗಳು ಭೂಮಿಯಲ್ಲಿ 714 ಎಂದು ಪ್ರಸಿದ್ಧವಾಗಿವೆ. ಏಕಾರ್ಷೇಯಗಳೆಂದೂ, ದ್ವಾರ್ಷೇಯಗಳೆಂದೂ, ತ್ರಯಾರ್ಷೇಯ, ಚತುರಾರ್ಷೇಯ, ಪಂಚಾರ್ಷೇಯಗಳೆಂದೂ ಪ್ರವರಗಳು 102 ನಿರ್ಣಯಿಸಲ್ಪಟ್ಟಿದೆ. 200 ಗೋತ್ರಗಳು ಭಾರ್ಗವ ಋಷಿಯ ಗಣಕ್ಕೆ ಸೇರಿವೆ. ಆ ಗೋತ್ರಕ್ಕೆ 40 ಪ್ರವರಗಳು ಹೇಳಲ್ಪಟ್ಟಿವೆ. 282 ಗೋತ್ರಗಳು ಶಾಂಡಿಲ್ಯ ಋಷಿಗಣಕ್ಕೆ ಸೇರಿವೆ. ಆ ಗೋತ್ರಕ್ಕೆ 36 ಪ್ರವರಗಳಿವೆ. ಪ್ರಭಾತ ಋಷಿಗಣಕ್ಕೆ 66 ಗೋತ್ರಗಳಿವೆ. ದ್ವಾರ್ಷೇಯ, ತ್ರಯಾರ್ಷೇಯ, ಚತುರಾರ್ಷೇಯ, ಪಂಚಾರ್ಷೇಯ ಪ್ರವರಗಳು 25. ಏಕಾರ್ಷೇಯ ಗೋತ್ರಗಳು 196, ಅವು ಕಾಶ್ಯಪ ಋಷಿಯ ಗಣಗಳು. ಪ್ರಭಾತ, ರಶ್ಮಿವಂತ, ಮಾಂಡವ್ಯ, ಮದನ, ಅಂಗೀರಸ, ಅಖಂಡಲ, ಇಡಿಮೀರಲ, ಘೋಟಕ, ತುಂದಿಲ, ತುಹಿನಹಾರ, ಚರಣ, ವ್ಯೂಹ, ವತ್ಸಕ, ಗಣೇಶ್ವರ, ಕಣ್ವ, ಕಂದರ್ಪ, ಚರಣತ್ರಯ, ಚಂಡಿಕ, ಪೌಂಡ್ರಿಕ, ದೇವಲ, ಧಾರ್ಮಿಕ, ಮೈತ್ರೇಯ, ಮಂಜುಳ, ನಸಕ, ಸನಂದನ, ನಾರದಲೂರ್ಮಿಗೋತ್ರ, ಉದಕ, ಮರಡ, ಸಂಗಿಕ, ಕಾಶ್ಯಪ, ಕಲ್ಮಾಶ ಪಾದ, ದತ್ತಾತ್ರೇಯ, ಧಾತೃಕ, ಚ್ಯವನ, ಜಹ್ನು, ಮುಕ್ತಿಪುದ, ನಿರತಮ, ಮೌದ್ಗಲ್ಯ, ಪೌತಿಮಾಶ್ಯ, ಗೌಪವನ, ಕೌಶಿಕಾಯನ ಎಂಬ ಈ ಋಷಿಗಳ ಗೋತ್ರಜರನ್ನು, ಗೌತಮಾಯನ ಗೋತ್ರಜರನ್ನು, ಸ್ಥೈತವ ಗೋತ್ರಜರನ್ನು, ಗಾರ್ಗೇಯ ಗೋತ್ರಜರನ್ನು, ಪಾರಾಶರ್ಯ, ಚಿತ್ರಕ, ಚಿತ್ರಗುಪ್ತ ಸಗೋತ್ರಜರನ್ನು, ವಾಮನ ಗೋತ್ರಜರನ್ನು, ವಾಮದೇವ ಗೋತ್ರಜರು, ಯಾಯುವ್ಯ, ಚತುಸ್ಕರ್ಣ, ಚರಮತತ್ವ, ಚಲ್ಹಿತವೃತ ಗೋತ್ರಜರು, ಇಂದ್ರುದ್ಯಮ್ನ, ಜಾಲಾಯನ, ಉದ್ವಾರಕಾಯನ, ಮಾದ್ವಿಂದಿನ ಗೋತ್ರಜರು, ಸೌಕರಾಯನ, ಕಾಷಾಯನ, ಭಾಷ್ಕಳಾಯನ, ಸಾಯಕಾಯನ, ಕೌಶಿಕಾಯನ ಗೋತ್ರಜರು, ಪಾರಾಶರ್ಯಸ, ಪಾವನತ್ರಯ, ಹರಿತೋದ್ವಾಹ, ಕಂಬುಗ್ರೀವಸ ಗೋತ್ರಜರು, ಗೋಪ್ರತ, ಉತ್ತಮಾಖ್ಯ, ಪಾರದ, ಪಲ್ವಲ, ಸಕ್ತುಪ್ರಸ್ಥ, ಭೀಷಣಾಖ್ಯ, ವಿಜಯವರ್ಣ, ನಾಚಿಕೇತ, ಪುಲಸ್ತ್ಯ, ನೂನೃತ, ಗೌತಮ, ಭಾರ್ಗವ, ಜೈಮುನಿ,
ಮತಂಗಕ ಎಂಬ ಈ ಋಷಿಗಳ ಗೋತ್ರಜರು, ಘೃತಕೌರಕ ಗೋತ್ರಜರು, ಅಸುರಾಯಣ, ಆಯಾಸ್ಕ, ಸ್ತ್ರೈವಣೆ, ಪ್ರೀತಮಾನಸ ಗೋತ್ರಜರು, ಪರಮತ್ವಕ, ವಿಶ್ವಾಮಿತ್ರ, ಸುಪೀಕ್ಷಣ, ಕನಕಪಾಲ ಎಂಬ ಋಷಿ ಗೋತ್ರಜರು, ಸನತ್ಸುಜಾತ, ಸಂವರ್ತಕ, ತುಂಬರ ಗೋತ್ರಜರು, ಪೇಶಲ, ವರುಣ, ಕೃತ್ಸ್ಯ, ಕಪಿಲ, ಸಾಂದೀಪನ ಗೋತ್ರಜರು, ಆಪಸ್ಥರು, ಮಂದಪಾಲ, ಭಾರದ್ವಾಜ, ಬೃಹದಶ್ವ, ಋಷ್ಯಶೃಂಗ್ಯ ಗೋತ್ರಜರು, ವಾಲಕಿಲ್ಯ, ಕೂರ್ಮ, ಅಜಯನ, ಆಪಜಂಧನ, ಅಸುರೀಮಾಂದೀಸ, ಕೈಶೋದ್ಯ, ಲೈಪಗೋತ್ರಜರು, ಮುದಲ, ಮಾರ್ಕಂಡೇಯ, ಮಂಜುವೃತ, ಅಪ್ನುತ, ಶಾಂಡಿಲ್ಯ, ಶಮೀರ ಗೋತ್ರಜರು, ಶ್ರೀಧರ, ಪವನ, ಪ್ರಮದ, ಅಗಸ್ತ್ಯ, ರೈಭ್ಯ, ಹರಿವಕ್ತ್ರ ಗೋತ್ರಜರು, ವೇದನಿಧಿ, ಪವಿತ್ರ, ಪಾಣಿ, ಕೌಂಡಿನ್ಯ, ಭೃಗು, ಅಕ್ಷಯಾಕ್ಷಿ, ಬೋಧಾಯನ ಗೋತ್ರಜರು, ಪಿಂಗಳ, ಸತ್ಯವೃತ, ಮಹಾಸೇನ, ಕೌತ್ಸ, ವಾಮುಕಾಯನ, ಸ್ಥೂಲಶೀರ್ಷ ಗೋತ್ರಜರು, ಕೃಷ್ಣದ್ವೈಪಾಯನ, ಕುಮಾರಹರಿ, ಕುಮಾರ, ವಿದರ್ಭ, ಕೌಂಡಿನ್ಯ, ವಿದರ್ಭ ಋಷಿ, ವತ್ಸಪಾಲ, ಬಬ್ರು, ಪತಗೋತ್ರಜರು, ಸೌಹಾರ, ಮಾಧವ, ಮುಚಿಕುಂದ, ಶರಭ, ದೌಮ್ಯ, ತುರ್ಯ, ಮೌಸಲ, ವಿಷ್ಣುವರ್ಧನ, ಜಾತವೇದ, ಶುಕ, ಗಾರ್ಗಸ್ಯ, ಕೃಷ್ಣಗೋತ್ರಜರು, ಆಯಾಸ್ಯ, ಅಭೂತ, ಅಂಗೀರಸ, ತೃಷ್ಣ, ವಿಶ್ವರೂಪ, ಅಶ್ವ, ದದೀಚಿ, ಅಥರ್ವಣ, ಮೃತ್ಯು ಗೋತ್ರಜರು, ತ್ರಿಪಟ, ಕಾಂಚನ, ಶೌನಕ, ಏಕಋಷಿ, ವಿಪ್ರಚಿತ್ತ, ವೃಷ್ಟಿ, ಕಲ್ಮಾಶ, ಸ್ವಯಂಭೂ, ಸನಾರು, ಪರಮೇಷ್ಠಿ, ಸನಾತನ, ಅಶ್ವವಾಯನ ಗೋತ್ರಜರು, ವಿಶ್ವಕ್ಸೇನ, ಸುತೀಷ್ಣ, ಬಾಬಾಲಿ, ಜಾಬಾಲಿ, ಶಾಗ್ನರವ ಗೋತ್ರಜರು ಆದ ವೈಶ್ಯರನ್ನು ನನ್ನ ಅಣತಿಯಂತೆ ಪ್ರತ್ಯುತ್ತರ ಹೇಳದೆ ಅತ್ಯಂತ ಅವಶ್ಯಕವಾದ ಕಾರ್ಯವಿದೆ, ತಕ್ಷಣವೇ ಹೊರಟು ಬರಬೇಕೆಂದು 18 ಪಟ್ಟಣಗಳಿರುವ ಎಲ್ಲ ವೈಶ್ಯರಿಗೆ ಪತ್ರಗಳನ್ನು ಬರೆದು ದೂತನೊಡನೆ ಶೀಘ್ರವಾಗಿ ಕಳಿಸಿರಿ ಎಂದು ಆಜ್ಞಾಪಿಸಿದರು. ಗುರುವಿನ ಆಜ್ಞೆಯನ್ನು ಅವರು ಶಿರಸಾವಹಿಸಿದರು. ನೋಡಿ, ಎಷ್ಟು ಥರ ಗೋತ್ರಗಳ ಹೆಸರುಗಳನ್ನ ಲೇಖಕರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಷ್ಟೆಲ್ಲ ಗೋತ್ರಜರ ವೈಶ್ಯರು ಬಂದು ಏನೇನು ತೀರ್ಮಾನ ತಗೊಳ್ತಾರೆ ಅನ್ನೋದೇ ಈಗ ಕಾದು ನೋಡಬೇಕಾಗಿದೆ. ಆ ದೂತರು ಅತಿ ವೇಗದಿಂದ ಹೋಗಿ ಪತ್ರಗಳನ್ನಿತ್ತು ಮರಳಿದರು. 18 ಪಟ್ಟಣದವರು ದೂತರ ವಚನಗಳನ್ನು ಕೇಳಿ ಪತ್ರದ ಅರ್ಥವನ್ನು ಮನಗಂಡು ಮಿಗಿಲಾಗಿ ಹಿಗ್ಗಿದರು. ಕೂಡಲೇ ಎಲ್ಲರೂ ಪ್ರಯಾಣವಾದರು. ಏಲಾಪುರದಿಂದ 18 ಗೋತ್ರದವರು ಬಂದರು. ಸರ್ವಧರ್ಮ ಪ್ರಕಾಶಿತರು, ಮಾಂಡವ್ಯ ಮದನ ಗೋತ್ರೋದ್ಭವರು, ಮನ್ಯು ಮಾನ್ಹಾಭಿ ವಂಶಸ್ಥರೂ ಆದ ಗೋವಿಂದ, ಗೋಪಸಿಂಹ ಎಂಬುವರು, ಅತ್ಯಧಿಕಾರ, ಅಂಗೀರಸ, ಅಖಂಡುಲ ಗೋತ್ರಜಾತರೂ ಆದ ಅನುಪಾಲ, ಅನುಪಕುಲ ವಂಶಜರು, ಶಂಭು ಗೋತ್ರೋದ್ಭವ ಕಂಶವಂಶ ಸಂಜಾತ ಕಾಲಕಂಠನ ಸೋದರ ಕಂಪನು, ನಿಚುಲ ಗೋತ್ರೋದ್ಭವ ಕಮ್ರವಂಶಸೂನು, ನಿಂಬುವು ಅಶ್ವಾಧಾರಿಗಳಾಗಿ ಏಲಾಪುರದಿಂದ ಬಂದರು. ಗಣೇಶ ಗೋತ್ರೋದ್ಭವ ಗಂಟಕಾನ್ವಯ ವಂಶಸೂನು, ಬ್ರಾಹ್ಮಣ ಸೇವಾಸಕ್ತ ಭೀಮಶ್ರೇಷ್ಠಿಯು, ಶಾಗ್ನರವ ಗೋತ್ರೋದ್ಭವ ಗುಂಟಾಕ ವಂಶ ಸಂಜಾತ ಸದಾಧಾನಧರ್ಮ ನಿರತ ಬಂಧುಪ್ರಿಯ ಶಂಕರಶ್ರೇಷ್ಠಿಯು, ಕಾಶ್ಯಪ ಗೋತ್ರೋದ್ಭವ ಕಪಟವಂಶ ಸಂಜಾತ ಶಂಭುಶ್ರೇಷ್ಠಿಯು, ಕೌಶಿಕಾಯನ ಗೋತ್ರೋದ್ಭವ ಕಾಕೋಲ ವಂಶಸೂನು, ಬಂಗಾರ ವಸ್ತ್ರಧಾರಿ ಬಬ್ರುವು, ವಸುಗೋತ್ರದ ಗೋವಂಶ ಸಂಜಾತ ನಿರಂತರ ಗೋದಾನಪ್ರಿಯ ವಸುಮಂತನು. 18 ಗೋತ್ರಗಳ ಜನರ ಒಡಗೂಡಿ ವೀರನಾರಾಯಣ ಪಟ್ಟಣದಿಂದ ಪಲ್ಲಕ್ಕಿಗಳಲ್ಲಿ ಬಂದರು. ಗೋವ್ರತ ಋಷಿ ಗೋತ್ರದ ಗೋಶೀಲ ವಂಶೋದ್ಭವ ಸತ್ಯಪ್ರಿಯ ಸಾಂಬನು, ಪುಲಸ್ತ್ಯ ಗೋತ್ರದ ಪುನಕಶೀಲ ವಂಶೋತ್ಪನ್ನ ಸತ್ಯವ್ರತ ಶಂಭುವು, ಮಂದಾರ ಋಷಿ ಗೋತ್ರದ ಪಂಕವಂಶ ಸಂಭೂತ ಕಮಲನಯನ ಪ್ರಸಿದ್ಧ ಮಂಕುಶ್ರೇಷ್ಠಿಯು 31 ಗೋತ್ರಜರೊಂದಿಗೆ ವಿಶಾಲನಗರದಿಂದ ಹೊರಟರು. ವೈರಾಜ ಗೋತ್ರದ ಗೋಪವಂಶೋದ್ಭವ ಧನಶ್ರೇಷ್ಠ ಮಧುಶ್ರೇಷ್ಠಿಯು, ಮಾಧವಶ್ರೇಷ್ಠಿ, ಗರ್ಗಿ ಶ್ರೇಷ್ಠಿಗಳು, ಪ್ರಿಯವೃತ ಗೋತ್ರದ ಪದ್ಮಶ್ರೇಷ್ಠಿಯು, ಪರಮತತ್ವ ಋಷಿ ಗೋತ್ರಜರು, ಪ್ರೀತಮಾನಸ ಋಷಿ ಗೋತ್ರಜರು, ಪೆದ್ದಿಶಿಷ್ಟವಂಶ ಸಂಜಾತರು, ಪೇರಿಶಿಷ್ಟ ವಂಶೋದ್ಭವರು, ಮಹೇಶ್ವರ್ಯ ಸಂಪನ್ನ ಸತ್ಯ ಧರ್ಮಲೋಲ ವಿಶಾಲಾಕ್ಷ ಹರಿ ಕೃಷ್ಣ ಮಂಗಳ ಶ್ರೇಷ್ಠಿಗಳು, ಮಂಗಳವಾದ್ಯಗಳೊಡನೆ ಶಿವಪುರದಿಂದ ಪರಮೇಶ್ವರನ ಪ್ರತ್ಯಕ್ಷ ಪ್ರಥಮ ಗಣಗಳಂತೆ ಎತ್ತಿನ ಬಂಡಿಗಳಲ್ಲಿ ಸಮಸ್ತ ಲೋಕಾನಂದಕಾರಕರಾಗಿ ಹೊರಟರು. ಚಾಂಡಿಲ್ಯ, ಶಮೀಕ, ಶ್ರೀಧರ ಋಷಿಗಳ ಗೋತ್ರಜರು, ಚಿನ್ನಿ, ಶಿರೀಶವಂಶ ಸಂಜಾತರು, ಸತ್ಯವಾಕ್ಯದಲ್ಲಿ ಹರಿಶ್ಚಂದ್ರ ಸಮಾನರಾದ ಭದ್ರನು, ಸುಭದ್ರನು, ರುದ್ರನು, ಕಾಂಪಿಲ್ಯ ಎಂಬ ವಂಶ ಸಂಜಾತರಾದ ವೈಶ್ಯನಾಯಕರಾದ ಮುನಿ, ಕಪರ್ದಿ, ಕಾಳಿಂಗ, ಸೂರಿ, ಶಿಷ್ಟ ಎಂಬ 40 ಗೋತ್ರದವರು ಗೋರಥಗಳಲ್ಲಿ ಅಚಂಟ ನಗರದಿಂದ ಹೊರಟರು. ದನದಪುರದಿಂದ ಮಹತ್ತೇಜಸ ಗೋತ್ರದ ಇಕ್ಷ್ವಾಕುವಂಶದ ಪುರಾಧ್ಯಕ್ಷ
ಮಾಧವಶ್ರೇಷ್ಠಿ ಮತ್ತಿತರರೂ ಅಂತಹರೇ ಆದ ನಾಗಶ್ರೇಷ್ಠಿ, ಭದ್ರಶ್ರೇಷ್ಠಿ, ರುಚಿಶ್ರೇಷ್ಠಿ, ಕಾಲಶ್ರೇಷ್ಠಿ, ಗುರುಶಿಷ್ಯ ಮುಂತಾದವರು ಗೋರಥಗಳಲ್ಲಿ ಬ್ರಾಹ್ಮಣ ಸಮೇತರಾಗಿ ವಿಪ್ರಚಿತ್ತ ಋಷಿ ಗೋತ್ರಜರಾದ ಕುರಂಟಕ ವಂಶೋದ್ಭವ ಮೇಘವರ್ಣ ಧನದ ಪುರವಾಸಿ ಕುಬೇರ ಸಮಾನ ಕಾಳಶ್ರೇಷ್ಠಿ ಮುಂತಾದ ಅಜೇಯ ವೈಶ್ಯ ಶ್ರೇಷ್ಠರಿಂದ ಕೂಡಿ 64 ಗೋತ್ರಗಳವರು ಅಶ್ವಾರೂಢರಾಗಿ ಬಂದರು. ಪೌಲಸ್ತ್ಯ ಗೋತ್ರಜಾತನೂ ಗಣಪತಿಕುಲ ಸುನುವು ಕುಲರಕ್ಷಣಾಸಕ್ತನೂ ಬಹುಶ್ರುತನೂ ಬ್ರಾಹ್ಮಣ ದೇವತಾದಿ ಪೂಜೆಗಳಲ್ಲಿ ಶ್ರದ್ಧೆಯುಳ್ಳವನೂ ದಿವ್ಯಾಭರಣಲಂಕೃತನೂ ಆದ ಧರ್ಮಶ್ರೇಷ್ಠಿಯು ಧರ್ಮಪುರದಿಂದ ದಿವ್ಯ ಗಜವನ್ನೇರಿ ಬಂದನು. ಹರಿ, ಚಂದ್ರ, ಅರ್ಕ, ಸಾಲ, ಅಗ್ನಿ, ಭದ್ರ, ಮಂಡ್ರು ಎಂಬ ವಂಶದವರು, ಮಾಂದ್ಯಂದಿನ ಋಷಿಗೋತ್ರಜರು, ಸೈಕತಾಯನ ಋಷಿಗೋತ್ರಜರು, ಅಸುರ ಋಷಿಗೋತ್ರಜರು, ಮಾಂಡಿಸ ಋಷಿಗೋತ್ರಜರು 64 ವಿದ್ಯೆಗಳಲ್ಲಿ ಸವಿಮರ್ಶರಾಗಿ ತಿಳಿದವರು, ಧರ್ಮೇಕಗಣ ಗಣಿತರೂ ಆದ ಗುರುಶ್ರೇಷ್ಠಿ, ನಾಗಶ್ರೇಷ್ಠಿ, ಸೂರ್ಯಶ್ರೇಷ್ಠಿ ಮುಂತಾದ ವೈಶ್ಯರ 40 ಗೋತ್ರಗಳ ಜನರು ಧರ್ಮಪುರದಿಂದ ಬಂದರು. ಕೌಂಡಿನ್ಯ ಗೋತ್ರದ ನೂಪಾಳ್ಯ ವಂಶದ ಪಾಲಕುಂಡ ಪುರವರಾಧೀಶ ಪಂಡಿತ್ಯ ವಿಶ್ವಾಸಿ ವೀರಶ್ರೇಷ್ಠಿಯು, ಕಾಲಕಂಜಸ ಗೋತ್ರದ ಕಳ್ಮಾಸ್ಮಯ ವಂಶದ ಪಾರದಧ್ವ, ಶಾಭರ, ಮಣಿಗ್ರೀವ ಎಂಬ ವಂಶಗಳಲ್ಲಿ ಜನಿಸಿದ ವಿಶ್ವೇಶ್ವರ, ವೀರಭದ್ರ ಎಂಬುವರೊಡನೆ 80 ಗೋತ್ರಗಳವರೊಡಗೂಡಿ ಬಹುವಿಧ ವಾಹನಗಳಲ್ಲಿ ವೈಭವದಿಂದ ಬಂದರು. ಭಾರದ್ವಾಜ ಋಷಿಗೋತ್ರದ ಬಲಿಶಿಷ್ಟ ವಂಶೋದ್ಭವ ಸಜ್ಜನ ಸಂತೋಷಕಾರಕ, ನಿರಂತರ ಅಧಿಕ ದಾನಾಸಕ್ತ ಜಗನ್ನಾಥ ಪುರಾಧಿಪತಿ ಭದ್ರನೆಂಬ ವೈಶ್ಯೋತ್ತಮನಿರುವನು. ಆತನು ಮನುವೈಶ್ಯ ಗೋತ್ರದ ಗಯಭೀಮ ವಂಶದ ಮಹದ ಐಶ್ವರ್ಯಯುಕ್ತ ಅಶ್ವಾರೋಹಿ ಕಮಲಾಕ್ಷ, ವಿಶಾಲಾಕ್ಷ ಮೊದಲಾದ ವೈಶ್ಯರೊಂದಿಗೆ 64 ಗಣಗಳೊಂದಿಗೆ ಜಗನ್ನಾಥಪುರದಿಂದ ಬಂದರು. ಕಳಿಂಗಾಧಿಪತಿಯು ಗೌತಮ ಋಷಿ ಗೋತ್ರಜನು, ಗ್ರಂಥಶೀಲ ವಂಶಸ್ಥನೂ ಸದಾ ಈಶ್ವರ ಧ್ಯಾನಾಸಕ್ತನೂ ಆದ ಶಂಕರನೆಂಬ ವೈಶ್ಯನು ದಿವ್ಯವಾದೊಂದು ಅಶ್ವವನ್ನು ಏರಿ ಮಹಾವೇಗದಿಂದ ಗಾಂಗೆಯ ಮುಕುಳ ಮುಂತಾದ ಋಷಿಗೋತ್ರದ ತುಂಬ ಬಂಧುಕ ವಂಶಜರಾದ ಕಾಮಶ್ರೇಷ್ಠಿ, ನಾಗಶ್ರೇಷ್ಠಿ ಅವರೊಡನೆ ಗೋರಥಗಳೊಂದಿಗೆ 34 ಗೋತ್ರದವರೊಂದಿಗೆ ಕಳಿಂಗ ನಗರದಿಂದ ಹೊರಟನು. ಅನಂತರ ಮಾರ್ಕಂಡೇಯ ಋಷಿಗೋತ್ರದ ಮರುವಂಶದ ವ್ರೋಲಾಖ್ಯ, ಪುಂಸಿವಾಕ್ಯ, ಪ್ರೋವಿಶಿಷ್ಟು ಮೊದಲಾದವರ ವಂಶದ ಪೌಂಡ್ರಕ, ದುಷ್ಟದಂತ, ಪುರುಕುತ್ಸ ಎಂಬ ಋಷಿಗೋತ್ರಜವರನ್ನು ಕಾಳವೇದ, ಮುಕುಂದ, ಆದಿಶೇಷ ಎಂಬ ವೈಶ್ಯಶ್ರೇಷ್ಠರು ಸಂತೋಷದಿಂದ, ವತ್ಸಪಾಲ ಗೋತ್ರಜರು, ಬಬ್ರು ಮಹರ್ಷಿ ಗೋತ್ರಜರು, ಕಾಪ್ಯಕೈಶೋರ್ಯ, ಭದ್ರ ಮೊದಲಾದವರು ಕುಲಧರ್ಮ ಸಂರಕ್ಷಣಾತುತರಾಗಿ ಪುಣ್ಯಪ್ರದ ಪಾಂಚಾಲ ನಗರದಿಂದ 64 ಗೋತ್ರದವರೊಂದಿಗೆ ಹೊರಟು ಬಂದರು. ಪಾರಾಶರ್ಯ ಋಷಿಗೋತ್ರಜರು, ಪಡಗಶೀಲ ವಂಶಜರು, ಪಾವನ ಋಷಿಗೋತ್ರಜರು, ಪಾಂಚಾಲ ವಂಶದರು, ಸತ್ಯಧರ್ಮಾಸಕ್ತರು, ಮಹಾತ್ಮರೂ ಆದ ಭೀಮ, ಅಚ್ಯುತ ಮೊದಲಾದವರೆಲ್ಲ ರಥಾರೂಢರಾಗಿ ಅತಿ ವೇಗದಿಂದ ಶ್ರೇಯಸ್ಸನ್ನೇ ಕೋರುತ್ತಾ ಕ್ರೌಂಚಗಳಾಖ್ಯ ಋಷಿಗೋತ್ರಜರಾದ ಮಲಯಾಳ ವಂಶೋದ್ಭವರಾದ 30 ಗೋತ್ರದವರೊಂದಿಗೆ ಭೀಮಪಟ್ಟಣದಿಂದ ಹೊರಟರು. ಮದನ, ಮಂಗಳ, ಚಂದ್ರ, ಘಂಟ, ರೈಭ್ಯ ಎಂಬ ಋಷಿಗಳ ಗೋತ್ರದ ಕಠೋರ ಕೋಪನ, ಶಾಂತದಾರು ದರ್ದಲ ವಂಶದವರು, ಬೃಹಸ್ಪತಿ, ವಶಿಷ್ಠ, ಪುಂಡರೀಕ, ಮಹರ್ಷಿ ಗೋತ್ರದ ಪೃಥ್ವಿ, ವಿಸ್ತೂಕ್ರಾನ ವಂಶದವರು, ಅಧಿಕ ತೇಜೋವಂತರು ಮಿಗಿಲಾದ ಬುದ್ಧಿವಂತರು ಆದ ರುದ್ರವೀರ, ಮುಕುಂದ ಮೊದಲಾದ ಶ್ರೇಷ್ಠಿಗಳು, ಮಾಧವಶ್ರೇಷ್ಠಿ ಮೊದಲಾದವರು 64 ಗೋತ್ರಗಳವರು ತ್ರಿಗುಣ ಪಟ್ಟಣದಿಂದ ಸಂತಸೋತ್ಸಾಹದಿಂದ ಹೊರಟರು. ವಿಶ್ವಾಮಿತ್ರ ಗೋತ್ರಜನೂ ವಿನಿಕುಲ ವಂಶಶೇಖರನೂ ಘಂಟಸಾಲ ಪುರವರಾಧೀಶನೂ ಆದ ವೀರಶ್ರೇಷ್ಠಿ, ಕಪಿಲ ಋಷಿ ಸಂಜಾತನೂ ಮಾಸಂತಕುಲ ಚಂದ್ರಮನೂ ಆದ ಶ್ರೀರಂಗನು, ಧರ್ಮ, ವಿಷ್ಣು, ಕುರಂಟ ಋಷಿಗಳ ಗೋತ್ರದ ಹಯಗ್ರೀವ, ಮಣಿಗ್ರೀವ, ಶಂಖಗ್ರೀವ ವಂಶಜರು ಮಿಗಿಲಾದ ಬಲಾಢ್ಯರು, ಲಿಂಗಭಾನು ಜಲಾಧ್ಯಕ್ಷರು ಎನಿಸಿದ 8 ಗೋತ್ರಗಳವರು ಅಟ್ಟಹಾಸದಿಂದ ಆನೆಗಳನ್ನೇರಿ ಘಂಟಸಾಲಪುರದಿಂದ ಪೊರಮಟ್ಟರು. ವಾಲಖಿಲ್ಯ ಗೋತ್ರಜನೂ ವೇಣ್ಣು ನಿಕುಲಾಮನಾದ ಧನಾಖ್ಯನೂ ಗಜಾರೂಢನಾಗಿ ವಶುಶಂಖ ಋಷಿಗೋತ್ರಜನೂ ಮಣಿಕಂಠ ವಂಶಜರೂ ಆದ ಮಾರ್ಕಂಡೇಯ, ಮನೋಹರ, ಮಾಳವ ಮುಂತಾದವರೊಡನೆ ಬಂಧು ಬಾಂಧವರೊಡನೆ ಉತ್ಸಾಹದಿಂದ ಕಾಮಪುರದಿಂದ ಹೊರಟನು. ಅನಂತರ ಸನಂದನ ಗೋತ್ರಜನೂ ಸಾನಕ ವಂಶಾಕುರನೂ ಸಕಲನ ಜನನಿಷ್ಠನೂ ಪೀಠಕ ನಗರಾಧಿಪತಿಯೂ ಆದ ಮಾಧವಶ್ರೇಷ್ಠಿ, ಚಂಡವಂಶ ಋಷಿಗೋತ್ರಜಾತರನ್ನೂ ಕೇಶಶುಂಗ ವಂಶಜರನ್ನೂ ಒಟ್ಟು 7 ಗೋತ್ರದವರನ್ನು ಪೀಠಿಕಾಪುರದಿಂದ ಕರೆದುಕೊಂಡು ಬಂದರು. ಪವಿತ್ರಪಾಣಿ ಗೋತ್ರಿಯನ್ನಾಗಿ
ಚಿರುಬಿಳ್ಳ ವಂಶೋದ್ಭವನಾದ ಗುರುವು ಬೋಧಾಯನ ಗೋತ್ರಜನಾದ ನಾಗನು, ಪಿಂಗಳ ಋಷಿ ಗೋತ್ರಜನಾಥನು, ಬುಧರ ವಂಶ ಸಂಜಾತ ಶಿವನು, ಯನಸವಂಶದ ಈಶಾನನು, ಅಂಗನು, ವೈನ್ಯನು ಎಂಬ ವಶದ ಹರಿ ಇಂದ್ರರು 19 ಗೋತ್ರಗಳವರಿಂದೊಡಗೂಡಿ ಜನಾದಪುರದಿಂದ ಹೊರಟರು. ಉದ್ವಾಹ ವಂಶೋದ್ಭವನು, ಪ್ರಭಾತ ಋಷಿ ಗೋತ್ರಜನೂ ಆದ ಕುಸುಮಶ್ರೇಷ್ಠಿ ಎಂಬ ವೈಶ್ಯಶ್ರೇಷ್ಠನು, ಪೆನುಗೊಂಡೆಯ ವೈಶ್ಯರಲ್ಲಿಯೇ ಗೋತ್ರಶ್ರೇಷ್ಠರಾದ ಮೌಳಿಶಿಷ್ಟ ಮೊದಲಾದವರೊಂದಿಗೆ ಬಂಧುಗಳ ಆಗಮನವನ್ನು ಎದುರು ನೋಡುತ್ತಾ ಆಲೋಚಿಸುತ್ತಾ 18 ನಗರಗಳ ವೈಶ್ಯರ ಆಗಮನದಿಂದ ಉಂಟಾದ ಜನಸಂದಣಿಯನ್ನು ಕಂಡು ಪೆನುಗೊಂಡೆಯ ಮಹಾನುಭಾವರೆಲ್ಲ ಉಲ್ಲಾಸಗೊಂಡರು. ಅವರೆಲ್ಲರ ಆಗಮನವನ್ನು ತಿಳಿದು ಕುಸುಮಶ್ರೇಷ್ಠಿ ಮೊದಲಾದ ವೈಶ್ಯೋತ್ತಮರು ವಿನಯದಿಂದ ನಗರ ಹೊರಾವರಣದಲ್ಲಿ ಎದುರುಗೊಳ್ಳಲು ಹೊರಟರು. ಪೆನುಗೊಂಡೆಯ ವೈಶ್ಯರೊಂದಿಗೆ 18 ನಗರಗಳ ವೈಶ್ಯರು ಸಮಾಗಮಗೊಂಡರು. ಉಭಯ ಕುಶಲೋಪರಿ ವಿಚಾರಿಸಿ ನಂತರ ವಿವಿಧ ಸಂತೋಷ ವಾದ್ಯ ಧ್ವನಿಗಳೊಂದಿಗೆ ಅವರೆಲ್ಲ ನಗರಾಭಿಮುಖರಾದರು. ಅವರೆಲ್ಲರಿಗೆ ಪುರವಾಸಿಗಳು ಉಚಿತ ವಸತಿ ಏರ್ಪಡಿಸಿ ವಿಶೇಷ ಸಿಹಿ ಊಟಾದಿಗಳನ್ನು ಏರ್ಪಡಿಸಿ ಸಂತೋಷಪಡಿಸಿ ಆನಂದಗೊಳಿಸಿದರು. ಅನಂತರ ಅವರೆಲ್ಲ ಆಚಾರ್ಯ ಗೃಹಕ್ಕೆ ತೆರಳಿ ಸಂತಸದಿಂದ ಕಾಣಿಕೆಗಳನ್ನು ಅರ್ಪಿಸಿ ನಮಿಸಿದರು. ಗುರುಗಳು ಎಲ್ಲರ ಕುಶಲವನ್ನು ವಿಚಾರಿಸಿದರು. ಅನಂತರ ಗುರುವಿನ ಆನತಿಯಂತೆ ತಮ್ಮ ತಮ್ಮ ಬಿಡದಿಗಳಿಗೆ ಮರಳಿ ವಿಶ್ರಮಿಸಿದರು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ವೈಶ್ಯರು ಎಷ್ಟು ಗೋತ್ರದವರಿದ್ದಾರೆ. ಆ ಗೋತ್ರಗಳನ್ನ ಹೇಳೋಕೇನೆ ಇಷ್ಟು ಸಮಯ ತಗೊಳ್ತು. ಆ ಗೋತ್ರದವರ ಹೆಸರುಗಳನ್ನ ಹೇಳೋಕೇನೆ ಇಷ್ಟು ಸಮಯ ತಗೊಂತು. ಆದರೆ ಎಷ್ಟು ಆನಂದವಾಗುತ್ತೆ ಅಲ್ವಾ. ಇಷ್ಟು ಥರದ ಗೋತ್ರದ ಜನರು ಆ ನಗರಕ್ಕೆ ಬಂದಿದ್ದಾರೆ ಅಂದರೆ ನಮ್ಗಲ್ಲೇ ಅರ್ಥ ಆಗುತ್ತೆ ಕುಸುಮಶ್ರೇಷ್ಠಿಗೆ ಎಷ್ಟು ಸಂತೋಷ ಆಗಿರುತ್ತೆ. ಇದೆಲ್ಲ ಭಾಸ್ಕರಾಚಾರ್ಯರು ತಗೊಂಡಿರುವ ನಿರ್ಣಯ ಅಲ್ವಾ. ಮುಂದಿನ ಅಧ್ಯಾಯದಲ್ಲಿ ಏನರ ಬಗ್ಗೆ ನೋಡ್ತೀವಿ ಅನ್ನೋದನ್ನ ಕಾದು ಕೇಳೋಣಂತೆ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ವಾಸವಿ.